ಇವತ್ತು ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ 1 ತಿಂಗಳು ಬಳಸುವಂಥ ಗ್ಯಾಸ್ನ ನೀವು ಏನಿಲ್ಲ ಅಂತಂದ್ರೂ 2 ರಿಂದ 3 ತಿಂಗಳು ಬಳಸ್ಬೋದು. ಅಷ್ಟು ಉಪಯೋಗವಾಗುವಂಥ ಟಿಪ್ಸ್ನ ನಾನು ಈ ವಿಡಿಯೋದೊಳಗೆ ನಿಮ್ಗೆ ಹೇಳಿರ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಮೊದಲನೇ ಟಿಪ್ ಏನನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇ ಟಿಪ್ ಬಂದ್ಬಿಟ್ಟು ತರಕಾರಿಗಳನ್ನ ನಾವು ಈ ರೀತಿ ದೊಡ್ಡದಾಗಿ ಕಟ್ ಮಾಡೋಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಅಥವಾ ಮೀಡಿಯಂ ಸೈಜ್ ಒಳಗೆ ಕಟ್ ಮಾಡೋದ್ರಿಂದ ಅದು ಕುದಿಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಲ್ಲ, ಬೇಗ ಕುದ್ಕೊಂಡ್ಬಿಡ್ತತಿ. ಇದರಿಂದ ನೀವು ಆರಾಮಾಗಿ ಗ್ಯಾಸ್ ಕೂಡ ಇಲ್ಲೇ ಉಳಿತಾಯ ಮಾಡ್ಕೋಬಹುದು. ಸೊ ಖಂಡಿತ ಈ ಟಿಪ್ನ ಫಾಲೋ ಮಾಡ್ರಿ. ಫಸ್ಟ್ ಟಿಪ್ ಬಂದ್ಬಿಟ್ಟು ತರಕಾರಿ. ಇವಾಗ ಎರಡನೇ ಟಿಪ್ ಏನಪ್ಪಾ ಅಂತಂದ್ರ ಉಪ್ಪು. ನಾನು ಹೇಳೋದು ಉಪ್ಪು ಯಾಕಂತಂದ್ರ ನೀವೇನ್ ತರಕಾರಿನ ಕಟ್ ಮಾಡಿರ್ತಿರಲ್ಲ ಅದನ್ನ ಬೇಯೋಕ್ ಇಡೋವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಅದು ಬೇಗ ಬೆಂದತತಿ, ಆಮೇಲೆ ಕಡಿಮೆ ಸಮಯ ತಗೊಂತತಿ ಬೇಯೋದಕ್ಕೆ. ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ರಿ. ನಾವೇನೋ ಕುದಿಯೋದಕ್ಕೆ ಇಡುವಾಗ ಆಲೂಗಡ್ಡೆ ಆಯ್ತು ಏನೋ ಆಯ್ತು ಕುದಿಯೋತಿರುವಾಗ ಸ್ವಲ್ಪ ಉಪ್ಪನ್ನ ಸ್ವಲ್ಪ ಹಾಕೋದ್ರಿಂದ ಬೇಗ ಅದು ಬೇಯ್ತೈತಿ. ಸೊ ಎರಡನೇ ಟಿಪ್ಪು ಸಾಲ್ಟ್ನ ತರಕಾರಿಗೆ ಹಾಕೋದ್ರಿಂದ ಬೇಗ ಬೇಯೋ ಚಾನ್ಸಸ್ ಐತಿ. ಸೊ ಈ ಟಿಪ್ನ ನೀವು ಫಾಲೋ ಮಾಡ್ರಿ. ಇವಾಗ ಮೂರನೇ ಟಿಪ್ ಬಂದ್ಬಿಟ್ಟು ಗ್ಯಾಸ್ ಬರ್ನರ್ಸ್ ನಾವು ಎಷ್ಟು ಕ್ಲೀನ್ ಆಗಿ ಇಟ್ಕೊಂತೇವಲ್ಲ ಅಷ್ಟು ನಾವು ಇಲ್ಲಿ ಗ್ಯಾಸ್ನ ಉಳಿತಾಯ ಮಾಡ್ಬೋದು. ಯಾಕಂತಂದ್ರೆ ಅವು ಹೋಲ್ಸ್ ಏನಾದ್ರೂ ಕ್ಲೋಸ್ ಆಗಿಬಿಟ್ಟಿದ್ರೆ ಅಲ್ಲಿ ಗ್ಯಾಸ್ ಲೀಕ್ ಆಗ್ತಿರ್ತತಿ. ಸೊ ಅದು ವೇಸ್ಟ್ ಆಗೋ ಕಾರಣದಿಂದ ನೀವು ಆದಷ್ಟು ಗ್ಯಾಸ್ನ ಮತ್ತು ಸ್ಟವ್ನ ಕ್ಲೀನ್ ಆಗಿ ಇಟ್ಕೋರಿ. ಇದರಿಂದ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು. ಈ ಟಿಪ್ನ ಖಂಡಿತ ಫಾಲೋ ಮಾಡ್ರಿ. ಬನ್ನಿ ಇವಾಗ 4ನೇ ಟಿಪ್ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ನಾವು ಅಡಿಗೆ ಮಾಡೋದಕ್ಕೆ ಬಳಸುವಂತ ಪಾತ್ರೆಗಳು ನೋಡ್ರಿ, ನಾವು ಈ ರೀತಿ ಐರನ್ ಹಿತ್ತಾಳೆ ಇವನ್ನ ಬಳಸೋದ್ರಿಂದ ಅವು ಬಿಸಿ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಂತಾವ, ಅಲ್ಲಿಗೆ ಗ್ಯಾಸ್ ಜಾಸ್ತಿ ಹೋಗ್ತತಿ. ನಾವು ಈ ರೀತಿ ಸ್ಟೀಲ್ ಪಾತ್ರೆಗಳನ್ನ ಬಳಸೋದ್ರಿಂದ ತೆಳುವಾಗಿರುವಂತವನ್ನ ಅಲ್ಲಿ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು. ಸೊ ಖಂಡಿತ ಈ ಟಿಪ್ನು ಕೂಡ ನೀವು ಫಾಲೋ ಮಾಡ್ರಿ. ಬನ್ನಿ ಫ್ರೆಂಡ್ಸ್, ಇವಾಗ 5ನೇ ಟಿಪ್ ಏನಂತ ನಾನು ಇವಾಗ ತಿಳಿಸ್ಕೊಡ್ತಾನಂತ. ನಾವು ಅಡುಗೆ ಮಾಡುವಾಗ ಅಂದ್ರೆ ಮಧ್ಯಾಹ್ನ ಒಂದು ವೇಳೆ ಅಡುಗೆ ಮಾಡೋದಾದ್ರೆ ನಾವು ಲಂಚಿಗೆ ಅದನ್ನ ನಾವು ಜಾಸ್ತಿ ಮಾಡೋದ್ರಿಂದ ಅಂದ್ರೆ ನೈಟ್ ಟೈಮ್ ಅಥವಾ ಸಾಂಬಾರ್ನ ಜಾಸ್ತಿ ಮಾಡೋದು ಅಥವಾ ಪಲ್ಯನ ಜಾಸ್ತಿ ಮಾಡಿ ನೈಟಿಗೆ ಆಗೋ ಥರ ಮಾಡೋದ್ರಿಂದ ಅಲ್ಲೂ ಕೂಡ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು. ಸೊ ಖಂಡಿತ ಈ ಟಿಪ್ನು ನೀವು ಫಾಲೋ ಮಾಡ್ರಿ. 6ನೇ ಟಿಪ್ ಏನಪ್ಪಾ ಅಂತಂದ್ರೆ ಈ ರೀತಿ ನಾವು ಕೆಟಲ್ ಒಳಗ ಬಿಸಿನೀರನ್ನ ಕಾಯಿಸ್ಬಿಟ್ಟು ಟೀ ಮಾಡೋವಾಗ ಅಥವಾ ಉಪ್ಪಿಟ್ಟು ಇಲ್ಲ ಪಲಾವ್ ಮಾಡೋ ಟೈಮ್ ಒಳಗ ನಾವು ಇದರಲ್ಲಿ ಕಾಸಿರುವಂತ ಬಿಸಿನೀರನ್ನ ಹಾಕೋದ್ರಿಂದ ಅಲ್ಲೂ ಕೂಡ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು. 7ನೇ ಟಿಪ್ ಏನಪ್ಪಾ ಅಂತಂದ್ರ ತರಕಾರಿ ಅಥವಾ ಬೇಳೆಗಳನ್ನ ನಾವು ಕುಕ್ಕರಲ್ಲಿ ಹಾಕಿ ಕುದಿಸೋದ್ರಿಂದ ಬೇಗ ಆಗ್ತತಿ, ಅಲ್ಲಿ ಗ್ಯಾಸ್ ಕೂಡ ಉಳಿತಾಯ ಆಗ್ತತಿ. ನಾವು ಓಪನ್ ಆಗಿ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಕುಕ್ಕರಲ್ಲಿ ಬೇಗನೂ ಆಗ್ತತಿ, ಪ್ಲಸ್ ಇಲ್ಲಿ ಗ್ಯಾಸು ಉಳಿತಾಯ ಆಗೋದ್ರಿಂದ ಕುಕ್ಕರ್ನ ನೀವು ಆರಾಮಾಗಿ ಬೇಳೆಕಾಳನ್ನ ಬೇಯಿಸೋದಕ್ಕೆ ಉಪಯೋಗಿಸ್ಕೋಬಹುದು. ಸೊ ಈ ಟಿಪ್ನು ನೀವು ಖಂಡಿತ ಫಾಲೋ ಮಾಡ್ರಿ. ಇವಾಗ 8ನೇ ಟಿಪ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾನೆ ನೋಡ್ರಿ. 8ನೇ ಟಿಪ್ ಏನಂತಂದ್ರೆ ಕಾಳುಗಳನ್ನ ನಾವು ರಾತ್ರಿನ ನೆನೆಸಿಡೋದ್ರಿಂದ ಅವು ಬೇಗ ಕುದಿಯೋದಕ್ಕೆ ಸಹಾಯ ಮಾಡ್ತಾವು. ನಾವು ಡೈರೆಕ್ಟ್ ಆಗಿ ಕಾಳನ್ನ ಕುದಿಯೋದಕ್ಕೆ ಇಡೋದಕ್ಕಿಂತ ಕುಕ್ಕರಲ್ಲಾದ್ರೂ ಆತು ಇಲ್ಲ ನಾವು ಪಾತ್ರೆ ಒಳಗೆ ಇಡೋದಾದ್ರೂ ಆತು, ನಾವು ಕುಕ್ಕರ್ ಒಳಗೆ ಇಟ್ಟರು ನಾವು ನೆನೆಸಿರೋ ಕಾಳನ್ನ ಹಾಕೋದ್ರಿಂದ ಬೇಗ ಅದು ಬೇಯೋ ಚಾನ್ಸಸ್ ಇರ್ತತಿ. ಸೊ ಆದಷ್ಟು ನಾವು ಕಾಳನ್ನ ರಾತ್ರಿನ ನೆನೆಯಿಡೋದ್ರಿಂದ ಇಲ್ಲೂ ಕೂಡ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು. ಸೊ ಖಂಡಿತ ಈ ಟಿಪ್ನ ನೀವು ಫಾಲೋ ಮಾಡ್ರಿ. ಬನ್ನಿ ಇವಾಗ 9ನೇ ಟಿಪ್ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ನಾವು ಯಾವಾಗಲೂ ಚಪಾತಿ ಮಾಡೋವಾಗ ಒಂದೊಂದು ಚಪಾತಿನ ಬೇಯಿಸೋ ಬದಲಿ ಒಂದೇ ಸಲ ಮಾಡ್ಕೊಂಡು ನಾವು ಚಪಾತಿನ ಒಂದೊಂದು ಬೇಯಿಸೋದ್ರಿಂದ ಅಲ್ಲೂ ಕೂಡ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು. ಸೊ ಖಂಡಿತ ಈ ಟಿಪ್ನು ಕೂಡ ನೀವು ಫಾಲೋ ಮಾಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಗ್ಯಾಸ್ನ ಉಳಿತಾಯ ಮಾಡ್ಬೋದು ಅಂತೇಳಿ. ಖಂಡಿತ ನೀವು ಈ 9 ಟಿಪ್ಸ್ಗಳನ್ನ ಫಾಲೋ ಮಾಡ್ಕೋರಿ, ಈ ಗ್ಯಾಸ್ನ ನೀವು ಉಳಿತಾಯ ಮಾಡ್ಕೋಬಹುದು. ಸೊ ಖಂಡಿತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.